ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಭಾರತ ದೇವಾಲಯಗಳ ಬೀಡು. ಪ್ರತಿ ಆಲಯಗಳು ಪುರಾತನ ಕಟ್ಟಡಗಳಲ್ಲಿ ಎಷ್ಟೋ ರಹಸ್ಯಗಳು ಅವಿತಿವೆ. ಬಗೆದಷ್ಟು ದೈವಲೀಲೆಗಳು ನಮಗೆ ದರ್ಶನ ನೀಡುತ್ತದೆ. ಹಿಂದೂ ಧರ್ಮದಲ್ಲಿ ಹಲವು ದೇವಾಲಯಗಳಲ್ಲಿ ಬಗೆ ಬಗೆಯ ಸಂಪ್ರದಾಯ, ಪದ್ಧತಿ, ನಿಯಮಗಳನ್ನು ಅನುಸರಿಸಲಾಗುತ್ತದೆ. ಪುರಿ ಜಗನ್ನಾಥ, ಅಯೋಧ್ಯೆಯ ರಾಮ ಮಂದಿರ, ತಿರುಮಲ ತಿಮ್ಮಪ್ಪ ಸನ್ನಿಧಿಯಂತೆ ಹಲವು ನಿಗೂಢ, ವಿಸ್ಮಯ, ರಹಸ್ಯ ಚರಿತ್ರೆಗಳ ದೇವಸ್ಥಾನಗಳು ಲೆಕ್ಕಕ್ಕಿಲ್ಲದಷ್ಟಿದೆ. ಅದೇ ರೀತಿ ಇಲ್ಲೊಂದು ದೇಗುಲದಲ್ಲಿರುವ ದೇವರನ್ನು ದರ್ಶಿಸಬೇಕೆಂದರೆ ನೇರವಾಗಿ ಹೋಗಲು ಸಾಧ್ಯವಾಗುವುದೇ ಇಲ್ಲ. ಅಷ್ಟೇ ಅಲ್ಲ, ಯಾರೇ ಇಲ್ಲಿನ ದೇವರನ್ನು ದರ್ಶಿಸಬೇಕಾದರೂ ಕಣ್ಣಿಗೆ ಪಟ್ಟಿ ಕಟ್ಟಿಕೊಳ್ಳಲೇಬೇಕು. ಕಣ್ಣಿಗೆ ಪಟ್ಟಿಕೊಂಡು ದೇವರನ್ನು ಹೇಗೆ ನೋಡೋದು ಅಂತ ಸಹಜವಾಗಿ ನಮಗೆಲ್ಲ ಸಂದೇಹ ಹುಟ್ಟುತ್ತದೆ. ಈ ವಿಶೇಷ ದೇವಸ್ಥಾನದ ಬಗ್ಗೆ ನಿಮಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಗತ್ತಿನಲ್ಲಿರುವ ಮಿಸ್ಟರಿ ಟೆಂಪಲ್ಗಳಲ್ಲಿ ಈ ಒಂದು ದೇವಸ್ಥಾನವೂ ಸೇರುತ್ತದೆ. ದಟ್ಟಾರಣ್ಯ ಪ್ರದೇಶ ಮಧ್ಯದಲ್ಲಿ ಹಚ್ಚ ಹಸಿರಿನ ಕಾನನ ಮಧ್ಯೆ ಈ ಶಕ್ತಿಯುತ ದೇವಾಲಯವಿದೆ. ಗುಡಿಯಲ್ಲಿರುವುದು ಶಕ್ತಿ ದೇವತೆ. ಉತ್ತರಾಖಂಡ್ ರಾಜ್ಯದ ಚಮೋಲಿ ಎಂಬ ಜಿಲ್ಲೆಯಲ್ಲಿ ದೇವಲ್ ಬ್ಲಾಕ್ ಎಂಬ ಕಾಡಲ್ಲಿ ಪವಾಡ ಶಕ್ತಿ ದೇವತೆಯನ್ನು ಕಾಣಬಹುದು. ಈ ದೇವಿಯ ಹೆಸರು ಲಾತು ದೇವಿ. ಈಕೆ ನಂದಾದೇವಿಯ ಸಹೋದರಿ ಎಂದು ಇಲ್ಲಿನ ಸ್ಥಳೀಯರು ಭಕ್ತಿಯಿಂದ ಪೂಜಿಸುತ್ತಾರೆ. ಆದರೆ ಈ ದೇವಸ್ಥಾನದ ಒಳಗೆ ಹೋಗುವ ಮುನ್ನ ಪೂಜಾರಿಗಳಾಗಲಿ ಭಕ್ತರಾಗಲಿ ಕಣ್ಣಿಗೆ ಹಾಗೂ ಬಾಯಿಗೆ ಬಟ್ಟೆ ಕಟ್ಟಿಕೊಳ್ಳಲೇಬೇಕು. ಇದಕ್ಕೆ ಮಹತ್ವವಾದ ಕಾರಣ ಸಹ ಇದೆ. ಬಟ್ಟೆ ಕಟ್ಟುವುದರ ಹಿಂದೆ ದಿವ್ಯ ಸಂದೇಶ, ಭಕ್ತಿ ಚರಿತೆ ಸಹ ಇದೆ. ಲಾತು ದೇವಿ ದೇವಸ್ಥಾನದಲ್ಲಿ ನಾಗರಾಜ ತನ್ನ ಪ್ರಕಾಶಮಾನವಾದ ರತ್ನವನ್ನು ಇಟ್ಟಿದ್ದಾನಂತೆ. ನಾಗಮಣಿ ಪ್ರಜ್ವಲ ಕಾಂತಿ ಸಾಮಾನ್ಯ ಮನುಷ್ಯ ನೋಡಿದರೆ ಅದರ ತೀವ್ರ ಬೆಳಕು ನೋಡಲಾಗದೆ ಅಂಧತ್ವವನ್ನು ಪಡೆಯುತ್ತಾನಂತೆ. ಅಷ್ಟೇ ಅಲ್ಲ, ಬಾಯಿಗೂ ಸಹ ಬಟ್ಟೆ ಕಟ್ಟಲು ದೇವಾಲಯ ಒಳಕ್ಕೆ ಪ್ರವೇಶಿಸುವಾಗ ಅಲ್ಲಿನ ಅದ್ಭುತಗಳು, ನಂಬಲಾಗದ ಸತ್ಯಗಳನ್ನು ನೋಡಿದರೆ ಭಕ್ತರು ಚೀರಾಡುತ್ತಾರೆಂದು ಬಟ್ಟೆ ಕಟ್ಟುತ್ತಾರಂತೆ. ಭಕ್ತರನ್ನು ದೇವಸ್ಥಾನದ ಪೂಜಾರಿಗಳು ಕರೆದುಕೊಂಡು ಹೋಗಿ ಲಾತು ದೇವಿಯ ದರ್ಶನವನ್ನು ಮಾಡಿಸ್ತಾರಂತೆ. ದೂರದಿಂದಲೇ ಈ ದೇವಿಯನ್ನು ದರ್ಶಿಸಬೇಕು. ಲಾತು ದೇವಿಯ ಆಲಯ ವರ್ಷದ ಪ್ರತಿದಿನ ತೆಗೆಯುವುದಿಲ್ಲ. ಕೇವಲ ವೈಶಾಖ ಮಾಸದ ಹುಣ್ಣಿಮೆ ದಿನದಂದು ಮಾತ್ರ ಬಾಗಿಲು ತೆರೆಯಲಾಗುತ್ತದೆ. ವರ್ಷಕ್ಕೆ ಒಮ್ಮೆ ಮಾತ್ರ ಲಾತು ದೇವಿಗೆ ಪೂಜೆ ಮಾಡಲಾಗುತ್ತದೆ. ಲಾತು ದೇವಿ ಅರಣ್ಯದಲ್ಲಿರಲು ಹಾಗೂ ವರ್ಷಕ್ಕೊಮ್ಮೆ ಮಾತ್ರ ಪೂಜೆ ಮಾಡಿಸಿಕೊಳ್ಳಲು ದೈವಿಕ ಕಾರಣ ಸಹ ಇದೆ. ಪಾರ್ವತಿ ಮಾತೆಯನ್ನು ಉತ್ತರಾಖಂಡದಲ್ಲಿ ನಂದಾದೇವಿಯಾಗಿ ಆರಾಧಿಸಲಾಗುತ್ತದೆ. ನಂದಾದೇವಿಯ ಸಹೋದರಿಯಾದ ಲಾತು ದೇವಿ ಶಿವ ಪಾರ್ವತಿ ಕಲ್ಯಾಣದ ನಂತರ ಶಿವನ ಪರ್ವತದತ್ತ ಎಲ್ಲರೂ ಸಾಗುವಾಗ ಮಾರ್ಗ ಮಧ್ಯೆಯಲ್ಲಿ ಲಾತು ದೇವಿ ನೀರಿನ ಬದಲು ಅಮಲಿನ ಪಾನೀಯ ಕುಡಿದು ರಾದ್ದಾಂತ ಸೃಷ್ಟಿಸಿದ್ದಳಂತೆ. ಇದರಿಂದ ಕೋಪಿತಗೊಂಡ ನಂದಾದೇವಿ ಆಕೆಗೆ ಶಾಪ ಹಾಕಿದ್ದಳಂತೆ. ನಂತರ ಪಶ್ಚಾತ್ತಾಪದಿಂದ ಲಾತು ದೇವಿ ಬೇಡಿಕೊಂಡಾಗ ಪಾರ್ವತಿ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಆಶೀರ್ವಾದ ನೀಡಿದಳಂತೆ. ಅದರಂತೆ ಪ್ರತಿ ವರ್ಷ ವೈಶಾಖ ಮಾಸದ ಹುಣ್ಣಿಮೆಯಂದು ಈ ದೇವಿಯ ದೇಗುಲ ತೆರೆದು ಭಕ್ತರಿಗೆ ದರ್ಶನ ನೀಡುತ್ತಾಳೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶಿಸುವ ತಾಯಿಯನ್ನು ನೋಡಲು ಜನರ ದಂಡೇ ಹರಿದು ಬರುತ್ತದೆ. ದೈವ ಕ್ಷೇತ್ರಗಳ ಕಥೆಗಳು ಒಂದಕ್ಕಿಂತ ಒಂದು ರೋಚಕ. ಸತ್ಯ ಕಥೆಗಳನ್ನು ನಿದರ್ಶನವಾಗಿ ತೋರಿಸುವ ಲಕ್ಷಾಂತರ ಆಲಯಗಳು ನಮ್ಮ ಭಾರತದಲ್ಲಿದೆ. ಮತ್ತೊಂದು ಕೌತುಕ ದೈವ ಗುಡಿಯ ಮಾಹಿತಿ ಜೊತೆ ಬರ್ತೀವಿ. ಈ ವಿಡಿಯೋ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರು ಲಾತು ದೇವಿ ಬಗ್ಗೆ ತಿಳಿದುಕೊಳ್ಳಲು ಶೇರ್ ಮಾಡಿ.